ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರೋ ಬಳಸಬಾರ್ದು, ಮಾಧ್ಯಮದವ್ರು ಬಳಸಬಾರ್ದು, ರಾಜಕಾರಣಿಗಳು ಬಳಸಬಾರ್ದು, ಆಟೋದವ್ರು ಬಳಸಬಾರ್ದು. ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಈ ಜೈನ್ ಕುಟುಂಬ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ. ಇಂಜೆಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ಯಾರು ಬಳಸಬಾರ್ದು ಅಂತ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು 500 ವರ್ಷಗಳ ಹಿಂದೆ. ಅವ್ರ ತಂದೆ 70 ವರ್ಷ ಯಲಂಕನ ಆಡಳಿತ ಮಾಡಿದ್ಮೇಲೆ ಮಗನಿಗೆ 1514 ಆಡಳಿತ ಕೊಡ್ತಾರೆ. ಬೆಂಗಳೂರನ್ನ ಅವ್ರ ಮಗ ವೀರಭದ್ರೇಗೌಡನ ಯಾರೋ ವೀರಣ್ಣ ಗೌಡ, ಆಮೇಲೆ ಅವ್ರ ಮಂತ್ರಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಬೆಂಗಳೂರನ್ನ ದಂಡು, ಸಿಟಿಗಳು, ಫೋರ್ಟು, ಕೋಟೆ, ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿದೆ ಆ ಕೋಟೆ, ಎಲ್ಲವನ್ನು ಕಟ್ತಾರೆ. ಬೆಂಗಳೂರು ನಮ್ಮ DNA ವಂಶದ್ದು. ಈಗ ನಾನು ಕೂಡ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ನಾನು ಕೂಡ ಒಂದು ಪೆಟಿಷನ್ ಹಾಕ್ತೀನಿ. ಬೆಂಗಳೂರು ಹೆಸರಿಗೆ ಡಿಫೇಮ್ ಆಗಬಾರ್ದು, ಬೆಂಗಳೂರನ್ನ ಯಾರು ಬಳಸಬಾರ್ದು. ನನ್ನ ಕೆಂಪೇಗೌಡರ ವಂಶ ಅಂತ ಹೇಳಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ. ಬೆಂಗಳೂರನ್ನ ಯಾರು ಬಳಸಬಾರ್ದು, ಬೆಂಗಳೂರು ಹೆಸರಿಗೆ ಮಸಿ ಬಳಿಬಾರ್ದು. ನಾನು ಫೈಲ್ ಮಾಡ್ತೀನಿ ಕೋರ್ಟ್ಗೆ. ಧರ್ಮಸ್ಥಳದ ಹೆಸರನ್ನು ಬಳಸಬಾರ್ದು ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ, ಒಂದು 4,000, 5,000, 8,000, 10,000 ಎಕರೆ ಪ್ರಾಂತ್ಯವನ್ನ ಒಬ್ಬ ವ್ಯಕ್ತಿ ಈ ಹೆಸರನ್ನ ಬಳಸಬಾರ್ದು ಅಂತಂದ್ರೆ ಕೋರ್ಟ್ ಅದಕ್ಕೆ ಇಂಜೆಕ್ಷನ್ ಕೊಡ್ತದೆ ಅಂತಂದ್ರೆ ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರು ಬಳಸಬಾರ್ದು, ಮಾಧ್ಯಮದವ್ರು ಬಳಸಬಾರ್ದು, ರಾಜಕಾರಣಿಗಳು ಬಳಸಬಾರ್ದು, ಆಟೋದವ್ರು ಬಳಸಬಾರ್ದು. ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ. ನಾನು ಕೂಡ ಹೋಗಿ ಇಂಜೆಕ್ಷನ್ ಗೆಲ್ತೀನಿ. ನನಗೂ ಕೂಡ ಬೆಂಗಳೂರು, ಯಾಕಂದ್ರೆ 500 ವರ್ಷಗಳ ಹಿಂದೆ ಕೆಂಪೇಗೌಡರ ಕರ್ಮವೇ ಈ ಒಂದು, ಅವರ ಒಂದು ಕೆಲಸವೇ ಈ ಒಂದು ಬೆಂಗಳೂರು. ಹಾಗಾದ್ರೆ ಆ ಕೆಂಪೇಗೌಡರು ಕಟ್ಟಿರೋದ್ಮೇಲೆ ಅವ್ರ ವಂಶಸ್ಥರು ನಾವು, ನಮ್ಗೆ ಅಧಿಕಾರ ಇದ್ದೇ ಇರ್ತದಲ್ಲ. ಯಾರು ಕೂಡ ಬೆಂಗಳೂರು ಹೆಸರನ್ನ ಬಳಸಬಾರ್ದು ಅಂತ ನಾನ್ ನಾಳೆ ಪಿಟಿಷನ್ ಫೈಲ್ ಮಾಡ್ಬೇಕು ಅಂತಿದ್ದೀನಿ. ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ, ಏನೊಂದು ಮನೆ ಅಲ್ಲ ಅಥವಾ ಒಂದು ಊರು ಅಲ್ಲ, ಒಂದು 10,000 ಎಕರೆ ಒಂದು ದೊಡ್ಡ ಪ್ರಾಂತ್ಯದ ಹೆಸರನ್ನ ಅದರ ಮೇಲೆ ಕೋರ್ಟ್ಗೆ ಇಂಜೆಕ್ಷನ್ ಇಸ್ಕೊಂಡ್ ಬರ್ತಾರೆ ಅಂತಂದ್ರೆ ನಾನು ಕೇಳೋದೇನು ಅಂತಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲ್ವಾ? ಇಂಜೆಕ್ಷನ್ ಕೊಡಕ್ ಮುಂಚೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಾಂತ್ಯವನ್ನ ಯಾರೋ ಬಳಸಬಾರ್ದು ಅಂತ ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಇಂಜೆಕ್ಷನ್ ಅಲೋ ಆಗತ್ತಲ್ಲ.